ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸುಳ್ಳಿನ ಸರದಾರ ಚಕ್ರವರ್ತಿ ಸೂಲಿಬೆಲೆ, ಪಂಜರದ ಗಿಳಿ ಎರಡೂ ಕುಡ್ಕೊಂಡ ಪ್ರೆಸ್ ಮೀಟ್ ಮಾಡಿದವು. ಮತ್ತೊಂದು ಗಾಂಜಾ ಗಿರಾಕಿ, ಅದು ಯಾವುದನ್ನು ನಮಗೆ ಗೊತ್ತಿಲ್ಲ. ಇವೆರಡೂ ಕುಡ್ಕೊಂಡು ಏನು ಮಾಡ್ಯಾವಪ್ಪ ಅಂದ್ರೆ ವಿಶೇಷವಾಗಿ ಪ್ರೆಸ್ ಮೀಟ್ ಮಾಡ್ಯಾರ. ಪ್ರೆಸ್ ಮೀಟ್ ಮಾಡಿರುವ ಉದ್ದೇಶ ಪ್ರಕಾಶ್ ರಾಜ್ ಈ ವ್ಯಕ್ತಿಯ ಹೆಸರನ್ನು ಇಟ್ಕೊಂಡ ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಆದ್ರೆ ಇವ್ರು ಪ್ರಕಾಶ್ ರಾಜ್ ಹೆಸರನ್ನ ಎತ್ತಿರೋದು ಕೇವಲ 2ರಿಂದ 3 ಸರಿ ಮಾತ್ರ. 1 ತಾಸು ಪ್ರೆಸ್ ಮೀಟ್ ಆಗ್ಯದ, ಅದರಲ್ಲಿ 2ರಿಂದ 3 ಸರಿ ಪ್ರಕಾಶ್ ರಾಜ್ ಅವರ ಹೆಸರು. ಇಡೀ ಭಾಷಣ ಉದ್ದಕ್ಕೂ ನೋಡಿದ್ರೆ ಕೇವಲ ಮಟ್ಟನ್ನವರ್, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಚಿನ್ನಯ್ಯ ಇದನ್ನ ಬಿಟ್ರೆ ಮತ್ತು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಇದನ್ನ ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. ಕೇವಲ ಹೆಸರು ಮಾತ್ರ ಯಾರಪ್ಪ ಅಂದ್ರೆ ಇಲ್ಲಿ ಪ್ರಕಾಶ್ ರಾಜ್. ಉದ್ದೇಶ ಏನಾಗಿತ್ತು ಅಂದ್ರೆ ಪ್ರಣವ್ ಮೊಹಂತಿ ಅವರು ಪಾರದರ್ಶಕವಾಗಿ ಈ ಒಂದು ತನಿಖೆಯನ್ನು ಈಗಾಗಲೇ ಮಾಡಿದ್ದಾರೆ. ಮಧ್ಯಂತರ ವರದಿ ಇನ್ನೇನು ಸ್ವಲ್ಪ ದಿನದಾಗ ಬರೋದದ. ಆ ಮಧ್ಯಂತರ ವರದಿಯಲ್ಲಿ ಇವರಿಗೆ ಕರೆಕ್ಟಾಗಿ ಗೂಂಟು ಬೀಳ್ತದೆ ಅನ್ನೋ ವಿಚಾರ ಇಟ್ಕೊಂಡು ಮಧ್ಯಂತರ ವರದಿಯನ್ನ ಒಪ್ಪಿಕೊಳ್ಳದೇ ಇರೋ ಪರಿಸ್ಥಿತಿಗೆ ಈ ಗಿಳಿಯಾರು ಬಂದಿದ್ದಾನ. ಅದಕ್ಕಾಗಿ ಪ್ರೆಸ್ ಮೀಟ್ ಮಾಡಿರೋದು. ಆ ಪ್ರೆಸ್ ಮೀಟ್ ಅನ್ನು ಸಂಪೂರ್ಣವಾಗಿ ನೋಡಿದಾಗ ಗಿಳಿಯಾರಲ್ಲಿ ಒಂದು ಭಯ ಕಾಣಾಗದ. ಮಧ್ಯಂತರ ವರದಿ ಬತ್ತಂದ್ರ ಗ್ಯಾರಂಟಿ ನಮಗೆ ಗಜಮ ಆಗ್ತದ. ಅದಕ್ಕಾಗಿ ಹೆಂಗಾದ್ರೂ ಮಾಡಿ ಮುಖ್ಯಮಂತ್ರಿ ಅವರ ಕಾಲನ್ನು ಹಿಡಿಬೇಕು. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಅವರು ಷಡ್ಯಂತ್ರ ಅಂದಿದಾರ. ಅದನ್ನು ಕುತ್ಕೊಂಡು ಮಾತಾಡ್ತಾರ್ರಿ ಇವ್ರು ಪ್ರೆಸ್ ಮೀಟ್ನ. ಕರೆಕ್ಟಾಗಿ ಕೇಳ್ಕೊಳ್ರಿ ಇವರ ಮನಸ್ಥಿತಿಗಳು ಹೆಂಗದಾವ ಅನ್ನೋದನ್ನ. ಹೆಸರು ಮಾತ್ರ ಪ್ರಕಾಶ್ ರಾಜಿದ್ದು, ಆದ್ರೆ ಭಯ ಒಳಗಡೆ ತುಂಬಿ ತುಳ್ಕಾಯ್ತ್ರಿ ಇವರಲ್ಲೇ. ಇಡೀ ಕರ್ನಾಟಕ ಜನತೆ ಹುಚ್ಚಿಲ್ಲ, ವಿದ್ಯಾವಂತರದಾರ. ಓಕೆ, ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಕೇಳ್ತೀನಿ. ಆದ್ರೆ ಈ ಗಿಳಿಯಾರ ಮಧ್ಯಂತರ ವರದಿಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತೊಂದು ಮಾತನ್ನ ಗಿಳಿಯಾರ ಏನ್ ಹೇಳ್ತಾರಪ್ಪ ಅಂದ್ರ ಸ್ವಲ್ಪ ದಿನದಾಗ ಈ SITಗೆ ಬೇರೆ ಚೀಫ್ ಬಂದರೂ ಬರಬಹುದು. ಇದರ ಅರ್ಥ ನಿಮಗೆ ಬೇಕಾಗಿರ್ತಕ್ಕಂಥ ಚೀಫ್ಗಳನ್ನ ಮುಖ್ಯಸ್ಥರನ್ನ ಕರ್ಕೊಂಡು ಬಂದ ತನಿಖೆಯನ್ನು ನೀವು ಮಾಡಲೂಬಹುದಲ್ಲ. ಯಾಕಂದ್ರೆ ನಿಮ್ಮ ಬಾಯಿಂದ ಬಂದಿರ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ SITಗೆ ಬೇರೆ ಚೀಫ್ ಬರ್ತಾರೆ ಅಂತ ಹೇಳ್ತೀಯಲ್ಲ, ಅದು ನೀ ಹೆಂಗೆ ಹೇಳಿದಿ ಗಿಳಿಯ? ಅದ್ರ ಜೊತೆಗೆ ಚಿನ್ನಯ್ಯನಿಗೆ ಹೆಡ್ಫೋನ್ ಹಾಕಿದ್ರಂತ, ಚಿನ್ನಯ್ಯನಿಗೆ ಕಿರುಕುಳ ಕೊಟ್ರಂತ. ಚಿನ್ನಯ್ಯನಿಗೆ ಕಿರುಕುಳ ಕೊಟ್ಟೋದು, ಹೆಡ್ಫೋನ್ ಇದನ್ನೆಲ್ಲ ಬೇಡು. ಆ ಸೌಜನ್ಯಳಿಗೆ ಕಿರುಕುಳ ಕೊಟ್ಟು ಅವಳನ್ನು ಅತ್ಯಾಚಾರ ಮಾಡಿ ಅವಳನ್ನು ಬೆತ್ತಲೆಯಾಗಿ ಅವಳ ಪ್ರೈವೇಟ್ ಪಾರ್ಟಲ್ಲಿ 5ರಿಂದ 6 ಇಂಚು ಮಣ್ಣನ್ನು ತುರುಕಿ ಅನಾಥವಾಗಿ ಒಗೆದು ಹೋಗಿದ್ರಲ್ಲ, ಅದ್ರ ಬಗ್ಗೆ ಏನಾದರೂ ಮಾತಾಡಲ್ಲ ಪಂಜರದ ಗಿಳಿ? ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಪ್ರಕಾಶ್ ರಾಜ್ ಹೆಸರಟ್ಟ ಬಸರೆಲ್ಲ ಇವಂದ ಗಿಳಿಯಾರ್ದನ. ಅಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ, ನಿಮ್ಮ ಬಗ್ಗೆ ಭಾಳ ಗೌರವ ನನಗೆ ಇತ್ತು, ಈಗಲ್ಲ ಇತ್ತು. ನಿಮ್ಮನ್ನು ಧಾರವಾಡನಾಗ ಏನು ಚಪ್ಪಲಿ ಸೇವೆನೂ ಮಾಡಿದರು ನಮ್ಮವರು, ದಲಿತ ಸಂಘರ್ಷ ಸಮಿತಿಯವರು ನಿಮ್ಮನ್ನು ಚಪ್ಪಲಿ ಸೇವೆನೂ ಮಾಡಿದರು. ಇರಲಿ, ಆದ್ರೆ ನಿಮ್ಮನ್ನು ಒಂದು ಟೈಮ್ನೇ ಫಾಲೋ ಮಾಡೋ ವ್ಯಕ್ತಿ ನಾನು. ಯಾಕೆ ಅಲ್ಲಿ ಬರ್ಕೊಂಡು ಹೋಗಿ ಪ್ರೆಸ್ ಮೀಟ್ ಮಾಡ್ತೀರಿ? ಯಾಕೆ ನಿಮ್ಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ? ಬರೆದು ಕೊಟ್ಟಿದ್ದಾರ? ಮತ್ತು ಆ ಗಿಳಿಯಾರ ಮಾತು ಕೇಳ್ಕೊಂಡು ಪ್ರೆಸ್ ಮೀಟಿಗೆ ಇಳಿತೀರಲ್ರಿ, ನಾಚಿಕೆ ಅದು ಬರಂಗಿಲ್ಲ ನಿಮ್ಗೆ? ನೀವು ಜ್ಞಾನಿ ಅನ್ಕೊಳ್ತೀರಲ್ಲ, ನಿಮ್ಮ ಮಾತನ್ನ 1000 ಜನ ಕುತ್ಕೊಂಡು ಕೇಳ್ತಾರ. ಒಳ್ಳೆ ವಿಚಾರಗಳನ್ನ ಹೇಳಿದಿರಿ ಇಲ್ಲಿವರೆಗೂ ನೀವು. ಅದನ್ನ ಬಿಟ್ಟು ಗಿಳಿಯಾರ ಜೊತೆ ಕೂಡ್ಕೊಂಡ ಆ ಹುಡುಕಾಟ ಅದೇನು ಕಾರ್ಯಕ್ರಮ ಮಾಡಿದಿರಲ್ಲ, ಅಲ್ಲೇ ನೀವು ಏನಾಗಿದ್ದಪ್ಪ ಅಂದ್ರೆ 0. ಮತ್ತು ಪ್ರೆಸ್ ಮೀಟ್ನಾಗ ಕೂತ್ಕೊಂಡು ಆ ಗಿಳಿಯಾರನ ಮಾತು ಕೇಳ್ಕೊಂಡು ಮಾತಾಡ್ತಿರಲ್ಲ, ನಿಮಗೊಂದು ಸ್ವಾಭಿಮಾನ ಅನ್ನೋದಿಲ್ಲ. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಬೆಲೆ ಇಲ್ಲ. ಯಾಕೆ ಇಲ್ಲಿವರೆಗೂ 3 ಲಕ್ಷ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಕೊಡ್ತಾ ಇದ್ರು, ಗಿಳಿಯಾರದು ಏನು 30 ಲಕ್ಷ ಕೊಟ್ರ? ಒಂದು ಕಾರ್ಯಕ್ರಮಕ್ಕೆ 3 ಲಕ್ಷ ರೂಪಾಯಿ ತಗೊಳ್ತಾ ಇದ್ರಿ, ಈಗ ಎಷ್ಟು ಕೊಟ್ರು? 30 ಲಕ್ಷ ಮಾತಾಡಕ್ಕೆ. ಯಾಕೆ ಅವ್ರ ಮಾತನ್ನ ಕೇಳ್ಕೊಂಡು ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಮಾಹಿತಿಯನ್ನು ಬರ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀರಿ? ಚಕ್ರವರ್ತಿ ಸೂಲಿಬೆಲೆ ಕೊಂದವರು ಯಾರು? ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸುವುದೇ ಇವರ ಉದ್ದೇಶ. ವೀರೇಂದ್ರ ಹೆಗಡೆ ಯಾಕೆ ಕಳಿಸ್ತಾರ್ರಿ ಜೈಲಿಗೆ? ಅವ್ರನ್ನ ಯಾಕೆ ಕಳಿಸ್ತಾರ? ಅವ್ರಿಗೆ ಕಳಿಸೋದ್ರಿಂದ ನಮಗೇನು ಲಾಭ ಅದ?
ನಮಗೆ ಅವ್ರನ್ನ ಕಳ್ಸೋದು ಬೇಕಾಗಿಲ್ಲ, ಹರ್ಷೇಂದ್ರ ಜೈನ್ನು ಕಳ್ಸೋದು ಬೇಕಾಗಿಲ್ಲ, ಅವನ ಮಕ್ಕಳನ್ನು ಕಳ್ಸೋದು ಬೇಕಾಗಿಲ್ಲ, ನಮ್ಗೆ ಯಾರನ್ನೂ ಕಳ್ಸೋದು ಬೇಕಾಗಿಲ್ರಿ. ನಮಗೆ ಬೇಕಾಗಿರೋದು ಅಲ್ಲಿ ಬಂಗ್ಲೆಗುಡ್ಡದಲ್ಲಿರ್ತಕ್ಕಂಥ ಅನಾಥ ಶವಗಳಿಗೆ ನ್ಯಾಯ ಕೊಡಿಸೋದು, ಅವುಗಳನ್ನು ಕೊಲೆ ಮಾಡಿರ್ತಕ್ಕಂಥ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು. ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಯಮುನಾ, ನಾರಾಯಣ ಅನೇಕ ಸಾವುಗಳಿಗೆ ನ್ಯಾಯ ಸಿಗಬೇಕು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು. ಇದೊಂದೇ. ಇಲ್ಲಿ ಯಾರು ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್, ಅವನು ಇವನು ನೋ. ಕಾನೂನಿನ ಪ್ರಕಾರ, ಭಾರತದ ಸಂವಿಧಾನದ ಪ್ರಕಾರ ವೀರೇಂದ್ರ ಹೆಗಡೆ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿನೇ, ನರೇಂದ್ರ ಮೋದಿ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿನ. ನನಗ ಮತ್ತು ಈ ವೀರೇಂದ್ರ ಹೆಗಡೆಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಅವನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಕೂಡ ಇದು ಸಾಮಾನ್ಯ ವ್ಯಕ್ತಿ. ಇದು ಸಂವಿಧಾನ ಹೇಳ್ತದ, ಇದು ಸಂವಿಧಾನ ಹೇಳ್ತದ. ಸೊ ಕೊಲೆಗಾರ ಯಾರು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ರಲ್ಲ, ಅನ್ನೋದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ರಲ್ಲ. ಯಾಕೆ ನೀವು ಡಿ ಕೆ ಶಿವಕುಮಾರ್ ಅವರನ್ನ ಪ್ರೆಸ್ ಮೀಟ್ನಲ್ಲಿ ಹೊಗಳಾಕತ್ತಿದ್ರೆ ಗೊತ್ತೈತೆ ನಿಮಗೆ? ಗೃಹ ಮಂತ್ರಿ ಅವರು ಬಂದಿದ್ದಾರೆ, ಪ್ರಿಯಾಂಕ್ ಖರ್ಗೆ, ಹೌದಲ್ಲ? ಪ್ರಿಯಾಂಕ್ ಖರ್ಗೆ ಬಂದಿದ್ದಾರೆ. ಗೃಹ ಮಂತ್ರಿ ಅವರು ಗಜ್ಮಾ ಮಾಡ್ತಾರ ಗೊತ್ತದ ಎಲ್ಲರಿಗೂ. ಯಾಕೆ ಅನ್ನೋದು ನಾ ಹೇಳೋದಿಲ್ಲ. ಅದನ್ನ ಹೇಳಿದ್ರೆ ಮತ್ತೆ ವಿವಾದ ಆಗ್ಬೋದು, ಅದನ್ನ ಹೇಳಕ್ ಹೋಗೋದಿಲ್ಲ ನಾನು. ಗೃಹ ಮಂತ್ರಿ ಡೇಂಜರ್ ವ್ಯಕ್ತಿ ಅದಾನ. ಓಕೆ, ಇವ್ರನ್ನ ಯಾರು ನಂಬಂಗಿಲ್ಲ. ಇವ್ರನ್ನ ಈ ಗ್ಯಾಂಗ್ ಏನೈತೆ ಇದ ಡಿ ಗ್ಯಾಂಗ್ದವ್ರನ್ನ ನಂಬಂಗಿಲ್ಲ ಅವರು. ಅದು ಬ್ಯಾರಿನೇ ಅದ, ಅದು ಬ್ಯಾರೇನ ಐತಿ. ಆದ್ರೆ ಇವ್ರು ಯಾರನ್ನ ಹಿಡ್ಕೊಳಕ್ ಹೊಂಟಿದಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರನ್ನ ಹಿಡ್ಕೊಳಕ್ ಹೊಂಟಿದ್ದಾರೆ. ಅವ್ರು ಕಾಲ್ ಬೀಳೋರಂತ ಇವರು, ಕೇಳ್ಕೊಳ್ಳೋರಂತ ಇವರು, ನಂಬಿಕೆಗೆ ಅರ್ಹ ವ್ಯಕ್ತಿ ಅಂತ ಅವರು. ಇರ್ಲಿ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ಯಾರ, ಇರ್ಲಿ. ಕರೆ ಅವ್ರಿಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕನ್ನೋದು. ಪ್ರೆಸ್ ಮೀಟ್ ಮಾಡ್ತಿರಲ್ಲ, ಯಾವ ಪ್ರೆಸ್ ಮೀಟಲ್ಲಿ ಏನಿತ್ತು? ನಿಮ್ದ ಹರ್ಕೊಂಡ್ರಿ, ನಿಮ್ದ ತೊಳ್ಕೊಂಡ್ರಿ, ಅದ ಇದ್ದಿದ್ದನ್ನ ಹಳಿದನ ಸುದ್ದಿ ಹೇಳಾಕತ್ರಿ. ಹೊಸದೇನರೇ SIT ತನಿಖೆ, ಸೌಜನ್ಯ ಸುಪ್ರೀಂ ಕೋರ್ಟಿಂದ ಮರು ತನಿಖೆ ಆಗ್ತಿದೆ ನಾವು ಭಯ ಅದ ನಿಮ್ಮಲ್ಲಿ. ಒಂದು ಕೆಲಸ ಮಾಡ್ರಿ, ಅವ ಯಾವ ಮಹಾಬಲ ಶೆಟ್ಟ, ಆಕೆ ಡಾಕ್ಟರ್ ರಶ್ಮಿ ಯಾರು ಇದ್ರಲ್ಲ, ಅವ್ರು ಏನೇನೋ ಅಲ್ಲಿ ಅಲ್ಲಿ ಚಿನ್ನಯ್ಯ ಹೋಗಿ ನಿಂತಾಗ ಅಲ್ಲಿ ಎಷ್ಟೋ 74 ಪೋಸ್ಟ್ ಮಾರ್ಟಮ್ಗಳನ್ನ ಮಾಡಿ ಅಲ್ಲಿ ಆ ಹೆಣಗಳನ್ನ ಹೂತ್ ಹಾಕಿದ್ದೀನಿ ಅಂತ ಹೇಳಾಕತ್ತಿದ್ದಲ್ಲ ನಿಮ್ಮ ಕಡೆ. ಅವನನ್ನು ಕರ್ಕೊಂಡು ಪ್ರೆಸ್ ಮೀಟ್ ಮಾಡ್ರಿಲ್ಲ, ಅವನನ್ನು ಕರ್ಕೊಂಡು ಪ್ರೆಸ್ ಮೀಟ್ ಮಾಡ್ರಿ. ತೋರ್ಸ್ ನಡಿಪ, ಚಿನ್ನಯ್ಯನಿಗೆ ಸಿಕ್ಕಿಲ್ಲ. ಚಿನ್ನಯ್ಯ ಅಲ್ಲಿ ಹೋಗಿ ನಿಲ್ಲೋಕ್ಕಿಂತ ಮುಂಚೆನೆ ನೀನು ಹೇಳಿದಪ್ಪ ಅಂದ್ರೆ ನಾನು ಕೂಡ ಅಲ್ಲೇ ಹೆಣಗಳನ್ನ ಹೂತ್ ಹಾಕಿದ್ದೀನಿ ಧರ್ಮಸ್ಥಳ ಆಗಿರ್ತಕ್ಕಂಥ ಅಸಹಜ ಸಾವುಗಳಿಗೆ ಅಂತ ಹೇಳಿದಲ್ಲ, ಆ ಹೆಣ ತೋರಿಸೋದು ಕರ್ಕೊಂಡು ಹೋಗ್ರಿ ನೋಡೋಣ. ಯಾಕಾಗ್ತಾ ಇಲ್ಲ ನಿಮ್ಮ ಮುಕ್ಕಳು ಕೊಂಡಿ ಪಕ್ಕ 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 ಅನ್ನಾಗ್ತತಿ. ಕರ್ಕೊಂಡು ಹೋಗೋರು ಅವ್ರು ನೋಡೋಣ. ಯಾಕೆ ಮಟ್ಟಣ್ಣನವರ ಮಹೇಶ್ ಶೆಟ್ಟಿ ತಿಮ್ರೊಟ್ಟಿ ಅವ್ರದ್ದು ಯಾಕೆ ಹೇಳ್ತೀನಿ ಹೊಂಟೇರಿ? ಚಕ್ರವರ್ತಿ ಸುಲಿಬೆಲೆ ಅವರೇ 3 ಲಕ್ಷದಿಂದ 30 ಲಕ್ಷ ಹೋದ್ ನಿಮ್ಮ ರೇಟ್. ನೀವು ಸಮಾಜವನ್ನು ಉದ್ಧಾರ ಮಾಡ್ತಿರತ್ತ ಅನ್ಕೊಂಡಿದ್ವಿ ನಾವು. ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳಿಗೆ ಧ್ವನಿ ಆಗ್ತಿರತ್ತ ಅನ್ಕೊಂಡಿದ್ವಿ ನಾವು. ಆದ್ರೆ ನೀವು ದುಡ್ಡಿಗೆ ಧ್ವನಿ ಆದ್ರೆ ಅನ್ನೋದು ಗೊತ್ತಾಗಲಿಲ್ಲ. ನೀವು ಒಬ್ಬ ಹೋರಾಟಗಾರ ಅಂತ ತಿಳ್ಕೊಂಡಿದ್ದೆ ನಾನು, ಆದ್ರೆ ನೀವು ದುಡ್ಡಿಗೆ ಬಲಿಯಾಗಿ ಒಬ್ಬ ಮಾರಾಟಗಾರ ಆಗ್ತಿರತ್ತೆ ತಿಳ್ಕೊಳ್ಳಿಲ್ಲ ನಾನು. ನಿಮ್ಮ ಸ್ವಂತ ಜ್ಞಾನ ಅದಂತ ತಿಳ್ಕೊಂಡಿದ್ದೆ ನಾನು. ಸಿಕ್ಕಾಪಟ್ಟೆ ಓದಿದಾರ, ಭಾಳ ತಿಳ್ಕೊಂಡಿದ್ದಾರ ಅಂತ ಅನ್ಕೊಂಡಿದ್ದೆ ನಾನು. ಆದರೆ ಗಿಳಿಯಾರನ ಮಾತು ಕೇಳ್ಕೊಂಡು ಪ್ರೆಸ್ ಮೀಟ್ ಮಾಡ್ತಿರತ್ತ ಅನ್ಕೊಂಡಿರಲಿಲ್ಲ ನಾನು. ನಾಚಿಕೆ ಬರ್ಬೇಕು ನಿಮಗೆಲ್ಲರೂ. ಇಡೀ ಕರ್ನಾಟಕದ ಜನತೆಗೆ ಗೊತ್ತದ ಯಾರು ಅತ್ಯಾಚಾರಿಗಳದವ್ರು ಅನ್ನೋದು. ನೀವು ಒಂದಲ್ಲ 100 ಪ್ರೆಸ್ ಮೀಟ್ ಮಾಡ್ರಿ, ಅತ್ಯಾಚಾರಿಗಳಿಗೆ ಶಿಕ್ಷೆ ಹಾಗೆ ಆಗ್ತದ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.